ಕೈ ಶಾಸಕರಿಗೆ ಕಾಂಗ್ರೆಸ್ನಲ್ಲೇ 50 ಕೋಟಿ ರೂಪಾಯಿ ಆರೋಪದ ವಿಚಾರವಾಗಿ ಏನು ಆಫರ್ ಕೊಡ್ತೀವಿ ಅಂತ ಹೇಳಿದ್ರು ಆ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕ ಆರೋಪಕ್ಕೆ ಸಿಎಂ ಫುಲ್ ಗರಂ ಆಗಿದ್ದಾರೆ. ಬಿಜೆಪಿಯವರು ಹೇಳಿದ್ದನ್ನ ಕೇಳೋದಕ್ಕೆ ನೀವೇ ಆಗಬೇಕಾ, ನನ್ನ ಆರೋಪ ಬೇರೆ ಇದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹ್ಯಾವ್ ಟ್ರೈಡ್ ಬಟ್ ಫೇಲ್ಡ್. ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಎಲ್ಲರೂ ಕೂಡ ಟ್ರೈ ಮಾಡಿದ್ದಾರೆ, ಆದ್ರೆ ಅದು ವರ್ಕೌಟ್ ಆಗಿಲ್ಲ, ಫೇಲ್ ಆಗಿದೆ, ಸೋತಿದ್ದಾರೆ ಅವರು. ನನ್ನ ಆರೋಪ ಬೇರೆ ಇದೆ ಅಂತ ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಅಂದ್ರೆ 50 ಜನ ಶಾಸಕರಿಗೆ ತಲಾ 50 ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ದಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಫುಲ್ ಗರಂ ಆಗಿ ಹೋಗಿರುವಂತದ್ದು. ಬಿಜೆಪಿಯವರು ಹೇಳಿದ್ದನ್ನ ಕೇಳೋದಕ್ಕೆ ನೀವೇ ಆಗಬೇಕಾ ಎನ್ನುವ ಮುಖಾಂತರವಾಗಿ, ಹ್ಯಾವ್ ಟ್ರೈಡ್ ಬಟ್ ಫೇಲ್ಡ್ ಎನ್ನುವ ಮುಖಾಂತರವಾಗಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಈಗ ನನ್ನ ಮೇಲೆ ಸುಳ್ಳು ಕೇಸ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಬಿಜೆಪಿ ಹೇಳೋದನ್ನ ನನಗೆ ಕೇಳಕ್ಕೆ ನೀನೇ ಆಗ್ಬೇಕಾ? ಕೇಳಪ್ಪ, ನನ್ನ ಆರೋಪ ಬೇರೆ. ದೇ ಹ್ಯಾವ್ ಟ್ರೈಡ್ ಬಟ್ ಫೇಲ್ಡ್. ದೇ ಹ್ಯಾವ್ ಟ್ರೈಡ್ ಅಂಡ್ ಫೇಲ್ಡ್. ಅದ್ ಬಿಟ್ಬಿಟ್ಟು ಈಗ ಅದಕ್ಕೆ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಕ್ಕೆ ಶುರು ಮಾಡಿದ್ದಾರೆ. ಸಾಕ್ಷಿ ಇಲ್ದೇನೆ ಆರೋಪ ಮಾಡದಂಗೆ ಆಯ್ತಲ್ಲ ಸರ್. ಎಲ್ಲ ಒಂದ್ ಕಡೆ ಕೇಸ್ ಸ್ಟ್ಯಾಂಡ್ ಆಗ್ಲಿಲ್ಲ ಅಂದ್ರೆ ವಿತೌಟ್ ಸರಿಯಾದ ಒಂದು ಗಟ್ಟಿಯಾದಂತ ಸಾಕ್ಷಿಗಳು ಇಲ್ದೇನೆ ಆರೋಪ ಮಾಡಿ. ನೀನ್ ಲಾಯರಾ? ಅಲ್ಲ ಸರ್, ಕೇಳದೆ ಇಲ್ಲ. ಲಾಯರ್ ಏನಪ್ಪ, ಈಗ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಯಾವುದೋ ಒಂದು ಕ್ರಿಮಿನಲ್ ಕೇಸ್ಗೆ, ಆಗ ಸಾಕ್ಷಿಗಳನ್ನೂ ಒದಗಿಸಿರ್ತೀವಿ. ಆದರೆ ಆ ಸಾಕ್ಷಿನಲ್ಲಿ ಒಂದೊಂದು ಸಾರಿ ಡೌಟ್ ಬಂದ್ಬಿಡ್ತದೆ. ಆ ಡೌಟು ಬಂದಾಗ ಆ ಬೆನಿಫಿಟ್ ಆಫ್ ಡೌಟ್ಸ್ ಯಾರಿಗೂ ಹೋಗೋದು? ಅಪರಾಧಿಗಳಿಗೂ ಹೋಗ್ತದೆ, ಆರೋಪಿಗಳಿಗೂ ಹೋಗ್ತದೆ. ನಾನು ಅದನ್ನೇ ಹೇಳದ್ದು ನಿಮಗೆ. ಸಿದ್ದರಾಮಯ್ಯನವರು ಇಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಬಿಜೆಪಿಯವರು ಹೇಳಿದ್ದನ್ನ ಕೇಳೋದಕ್ಕೆ ನೀವೇ ಬೇಕಾ? ಆಗಾಗ ಸಿದ್ದರಾಮಯ್ಯನವರು ಯಾವಾಗ್ಲೂ ಕೂಡ ಉಲ್ಟಾ ಕ್ವಶನ್. ಆದ್ರೆ ಪ್ರಮುಖವಾಗಿ ಒಂದ್ ಕಡೆ ನೋಡಿ, ಅವರೆಲ್ಲರೂ ಕೂಡ ಟ್ರೈ ಮಾಡಿದ್ರು, ಆದ್ರೆ ಅದು ವರ್ಕೌಟ್ ಆಗಿಲ್ಲ, ಫೇಲ್ಡ್ ಆಗಿದೆ. ಹ್ಯಾವ್ ಟ್ರೈಡ್ ಬಟ್ ಫೇಲ್ಡ್. ನಡೆಯೋದಿಲ್ಲ. ಪ್ರಮುಖವಾಗಿ ನಮ್ಮ ಪಕ್ಷ ಸುಭದ್ರವಾಗಿದೆ, ಪ್ರತಿಯೊಬ್ಬರು ಶಾಸಕರು ಕೂಡ ನಮ್ಮ ಪಕ್ಷದಲ್ಲೇ ಇರ್ತಾರೆ ಎನ್ನುವ ಮುಖಾಂತರವಾಗಿ ಬಿಜೆಪಿ ಒಂದು ಬಿಗ್ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ. ಅಂದ್ರೆ ಕೈ ಶಾಸಕರಿಗೆ ಕಾಂಗ್ರೆಸ್ನಲ್ಲೇ ಏನು 50 ಕೋಟಿ ರೂಪಾಯಿ ತಲಾ ಒಬ್ಬೊಬ್ಬರಿಗೆ 50 ಕೋಟಿ ರೂಪಾಯಿ ಕೊಡ್ತೀವಿ, ಬಿಜೆಪಿ ಬಂದ್ಬಿಡಿ ಎನ್ನುವ ಹೇಳಿಕೆ ವಿಚಾರವಾಗಿ ಕೂಡ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ರು. ಅದನ್ನ ಸಾಕಷ್ಟು ಶಾಸಕರು ಹಾಗೆ ಉಸ್ತುವಾರಿ ಸಚಿವರುಗಳು ಕೂಡ ಒಂದು ಕಡೆ ಒಪ್ಕೊಂಡಿದ್ರು. ಹೌದು, ಸಿದ್ದರಾಮಯ್ಯನವರು ಹೇಳಿರುವಂತದ್ದು ಅವ್ರಿಗೆ ಯಾವುದೋ ಒಂದು ಕಡೆಯಿಂದ ಮಾಹಿತಿ ರವಾನೆಯಾಗಿದೆ, ಸುಮ್ನೆ ಸಿದ್ದರಾಮಯ್ಯನವರು ಈ ಹೇಳಿಕೆಯನ್ನ ಕೊಡಲ್ಲ ಎನ್ನುವ ಮುಖಾಂತರವಾಗಿ ಸಮರ್ಥಿಸಿಕೊಂಡಿದ್ರು ಸಿದ್ದರಾಮಯ್ಯನವರ ಆ ಒಂದು ಹೇಳಿಕೆಯನ್ನ. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬಿಜೆಪಿಯವರು ಏನೋ ಹೇಳ್ತಾರೆ, ಆದ್ರೆ ಅವ್ರು ಮಾಡಿದಂತಹ ಆ ಒಂದು ಆಪರೇಷನ್ ಯಶಸ್ವಿ ಆಗ್ಲಿಲ್ಲ, ಪ್ರತಿಫಲವನ್ನ ಕೊಡ್ಲಿಲ್ಲ. ಈಗ ನನ್ನ ಮೇಲೆ ಬೇಕು ಅಂತ ಸುಳ್ಳು ಕೇಸ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ ಅನ್ನುವ ಮುಖಾಂತರವಾಗಿ ಹೇಳಿಕೆ ಕೊಟ್ಟಿರುವಂತದ್ದು.